ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅಂದರೆ ಹೊಸ ಸಂವತ್ಸರದ ಆರಂಭ. ಈ ದಿನ ಹಬ್ಬದ ಜೊತೆಗೆ ರಾಶಿ ಫಲವನ್ನು ಕೇಳುವುದು ಕೂಡ ಅತ್ಯಂತ ಮುಖ್ಯವಾದದ್ದು. 12 ರಾಶಿ ಫಲವನ್ನು ಇಂದು ಕೇಳೋದ್ರಿಂದ ನಮ್ಮ ರಾಶಿಯ ಮೇಲೆ ದೈವದ ಕೃಪೆಯಾಗುತ್ತೆ ಅಂತ ಹೇಳ್ತಾರೆ. ಎಷ್ಟೋ ದೇವಸ್ಥಾನಗಳಲ್ಲಿ ರಾಶಿ ಫಲವನ್ನು ನುಡಿಯುವಂತಹ ಶಾಸ್ತ್ರ ಕೂಡ ಇಂದು ಇರುತ್ತೆ. ಅಂತಹ ಅದ್ಭುತವಾದಂತಹ ಯುಗಾದಿಯ ದಿನ ಕೇಳುವಂತಹ ರಾಶಿ ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಎಲ್ಲ ರಾಶಿಯವರಿಗೂ ಫಲವನ್ನು ದೇವರು ನೀಡ್ತಾನೆ. ಆದರೆ ಶುಭ ಫಲ ಯಾರಿಗೆ, ಅಶುಭ ಫಲ ಯಾರಿಗೆ ಈ ಯುಗಾದಿಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ರಾಶಿ ಫಲ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಸರಿನಾ? ತಡ ಮಾಡೋದು ಬೇಡ, ಈಗ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ಶುಭ ಸಂದರ್ಭದಲ್ಲಿ ಮೇಷರಾಶಿಯವರ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಹೊಸ ಆರಂಭಗಳು ಮತ್ತು ಬೆಳವಣಿಗೆ ಸಾಧ್ಯವಾಗುತ್ತೆ. ಧೈರ್ಯದಿಂದ ಕೈಕಟ್ಟಿದ ಕೆಲಸಗಳೆಲ್ಲವೂ ಯಶಸ್ವಿಯಾಗುತ್ತೆ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಮತ್ತು ಅವಕಾಶಗಳು ಅರಸಿ ಬರುತ್ತೆ. ಮೇಲಧಿಕಾರಿಗಳ ಮೆಚ್ಚುಗೆ ಕೂಡ ಸಿಗುತ್ತೆ. ವ್ಯವಹಾರದಲ್ಲಿ ಹೊಸ ಯೋಜನೆಗಳಿಂದ ಲಾಭ ಪ್ರಾಪ್ತಿಯಾಗುತ್ತೆ. ಆದಾಯದಲ್ಲಿ ಸ್ಥಿರವಾಗಿ ವೃದ್ಧಿಯಾಗುತ್ತೆ. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತೆ. ಸ್ನೇಹಿತರ ಬೆಂಬಲವೂ ಕೂಡ ಸಿಗುತ್ತೆ. ಒತ್ತಡ, ತಲೆನೋವು ಮತ್ತು ಜೀರ್ಣಕ್ರಿಯೆಯ ಬಗ್ಗೆ ಜಾಗ್ರತೆಯನ್ನು ವಹಿಸಬೇಕು. ವಿದ್ಯಾರ್ಥಿಗಳಿಗೆ ಉತ್ತಮ ಫಲಗಳು ದೊರೆಯುತ್ತೆ. ಇನ್ನು ಇವರಿಗೆ ಕೆಂಪು ಮತ್ತು ಗುಲಾಬಿ ಬಣ್ಣವು ಶುಭದಾಯಕವಾಗಿರುತ್ತೆ. ಮಂಗಳವಾರ ಮತ್ತು ಭಾನುವಾರ ಶುಭದ ದಿನಗಳಾಗಿರುತ್ತೆ. ಈ ದಿನ ಯಾವುದಾದರೂ ಕೆಲಸಗಳು ಕೈಗೂಡುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಎಲ್ಲ ಶುಭ ಕಾರ್ಯಗಳನ್ನು ಈ ದಿನ ಆರಂಭ ಮಾಡೋದ್ರಿಂದ ಅವರಿಗೆ ಹೆಚ್ಚಿನ ಧನಪ್ರಾಪ್ತಿ ಮತ್ತು ಶುಭಯೋಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳಬಹುದು. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಸ್ಥಿರತೆ ಮತ್ತು ಸಮಾಧಾನ ಮತ್ತು ಸಾಧನೆ ಬಂದೊದಗುತ್ತೆ. ಶ್ರಮ ಮತ್ತು ಯೋಜನೆಯ ಫಲ ಸಿಗುತ್ತೆ. ಉದ್ಯೋಗದಲ್ಲಿ ಪ್ರಗತಿ ಮತ್ತು ಹೊಸ ಅವಕಾಶಗಳು ಅರಸಿ ಬರುತ್ತೆ. ಮೇಲಧಿಕಾರಿಗಳ ಮೆಚ್ಚುಗೆಯ ಜೊತೆಗೆ ವ್ಯವಹಾರದಲ್ಲಿ ಮತ್ತು ಹೂಡಿಕೆಯಲ್ಲಿ ಲಾಭ ದೊರೆಯುತ್ತೆ. ಆದಾಯದಲ್ಲಿ ಸ್ಥಿರವಾಗಿ ವೃದ್ಧಿಯಾಗುತ್ತೆ. ಅನಿರೀಕ್ಷಿತ ಖರ್ಚುಗಳು ಸಂಭವಿಸಿದರೂ ಕೂಡ ಉಳಿತಾಯ ಮತ್ತು ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮವಾದಂತಹ ಫಲ ನಿಮ್ಮದಾಗುತ್ತೆ ಅಂತ ಹೇಳಬಹುದು. ಕುಟುಂಬದಲ್ಲಿ ಸಂತೋಷ ಮತ್ತು ಬೆಂಬಲ ದೊರೆಯುತ್ತೆ. ದಾಂಪತ್ಯದಲ್ಲಿ ಸಂಭಾಷಣೆಯು ಮುಖ್ಯವಾಗಿರುತ್ತೆ. ಹಿರಿಯರ ಆಶೀರ್ವಾದ ಮತ್ತು ಸಹಾಯ ನಿಮ್ಮದಾಗುತ್ತೆ. ದಣಿವು, ಒತ್ತಡದ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು. ನಿಯಮಿತವಾಗಿ ಯೋಗ ಮತ್ತು ವ್ಯಾಯಾಮವನ್ನು ಮಾಡುವುದು ಅನಿವಾರ್ಯವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲಗಳು ದೊರೆಯುತ್ತೆ. ಶ್ರಮ ಮತ್ತು ಪರಿಶ್ರಮದಿಂದ ಯಶಸ್ಸು ದೊರೆಯುತ್ತೆ. ಇನ್ನು ಇವರಿಗೆ ಹಸಿರು ಮತ್ತು ಹಳದಿ ಬಣ್ಣ ಶುಭದಾಯಕ ಬಣ್ಣವಾಗಿರುತ್ತೆ. ಶುಕ್ರವಾರ ಮತ್ತು ಸೋಮವಾರ ಶುಭದ ದಿನಗಳಾಗಿರುತ್ತೆ. ಮೇ, ಅಕ್ಟೋಬರ್, ಜನವರಿ ತಿಂಗಳು ಇವರಿಗೆ ಅತ್ಯಂತ ಶುಭದಾಯಕ ತಿಂಗಳುಗಳಾಗಿರುತ್ತೆ. ಯಾವುದಾದರೂ ಕೆಲಸಗಳು ಹಾಗೆ ಇದ್ದರೆ ಆ ದಿನ ನೆರವೇರುತ್ತೆ ಅಂತ ಹೇಳಬಹುದು. ಇನ್ನು ಮೂರನೆಯ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ಈ ವರ್ಷ ಯಶಸ್ಸಿನ ಕೀಲಿಕೈ ಅಂತ ಹೇಳಬಹುದು. ಸಂಪರ್ಕಗಳು ನಿಮ್ಮ ಬಲವಾಗಿರುತ್ತೆ. ಹೊಸ ಸ್ನೇಹಗಳು ಮತ್ತು ಅವಕಾಶಗಳು ನಿಮ್ಮನ್ನು ಅರಸಿ ಬರುತ್ತೆ. ಉದ್ಯೋಗದಲ್ಲಿ ಬದಲಾವಣೆ ಕೂಡ ಆಗುತ್ತೆ. ಕುಟುಂಬದಲ್ಲಿ ಸಾಮಾನ್ಯವಾಗಿ ಶಾಂತಿ ಇರುತ್ತೆ, ಆದರೆ ಸಣ್ಣ ಪುಟ್ಟ ಗಲಾಟೆಗಳು ಆಗಬಹುದು. ದಾಂಪತ್ಯ ಜೀವನದಲ್ಲಿ ಸಂಭಾಷಣೆಯು ಮುಖ್ಯವಾಗಿರುತ್ತೆ. ಅವಿವಾಹಿತರಿಗೆ ಮಧ್ಯ ವರ್ಷದ ನಂತರ ಉತ್ತಮ ಜೋಡಿಗಳು ಸಿಗಲಿವೆ. ಒತ್ತಡ, ನಿದ್ರೆ ಸಮಸ್ಯೆ, ಜೀರ್ಣಕ್ರಿಯೆ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು. ನಿಯಮಿತವಾಗಿ ವ್ಯಾಯಾಮವನ್ನು ಮಾಡುವುದು ಉತ್ತಮವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚು ಗಮನ ಮತ್ತು ಪರಿಶ್ರಮ ಅಗತ್ಯವಾಗಿರುತ್ತೆ. ಇವರಿಗೆ ಹಸಿರು ಮತ್ತು ಹಳದಿ ಬಣ್ಣ ಅತ್ಯಂತ ಶುಭಕರ ಅಂತ ಹೇಳಬಹುದು.
ಮತ್ತು ಬುಧವಾರ ಹಾಗೂ ಶುಕ್ರವಾರ ಇವರಿಗೆ ಶುಭ ದಿನಗಳಾಗಿವೆ. ಆ ದಿನ ಕೆಲಸ ಕಾರ್ಯಗಳನ್ನು ಕೈಗೊಂಡರೆ ಸಿದ್ಧಿಸುತ್ತೆ ಅಂತ ಹೇಳಬಹುದು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಈ ವರ್ಷ ನಿಮಗೆ ಉತ್ತಮ ಮತ್ತು ಸ್ಥಿರ ಫಲಗಳು ಸಿಗುತ್ತೆ. ಕೆಲವು ಸವಾಲುಗಳು ಇದ್ದರೂ ಅಂತಿಮವಾಗಿ ಯಶಸ್ಸು ನಿಮ್ಮದಾಗುತ್ತೆ ಅಂತ ಹೇಳಬಹುದು. ಉದ್ಯೋಗದಲ್ಲಿ ಸ್ಥಿರತೆ ಬೆಳವಣಿಗೆಯನ್ನು ಕಾಣಬಹುದು ಹಾಗೂ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಮತ್ತು ವಿಸ್ತರಣೆ ಸಾಧ್ಯವಾಗುತ್ತೆ. ಆದಾಯದಲ್ಲೂ ಕೂಡ ಸುಧಾರಣೆ ಕಾಣಬಹುದು. ಅನಿರೀಕ್ಷಿತ ಖರ್ಚುಗಳು ಇರಬಹುದು, ಆದರೆ ಯೋಜನೆ ಅಗತ್ಯವಾಗಿರುತ್ತೆ. ಆಸ್ತಿ ಅಥವಾ ಹೂಡಿಕೆಗಳಿಗೆ ಒಳ್ಳೆಯ ಸಮಯ ಅಂದರೆ ಮಧ್ಯ ವರ್ಷದ ನಂತರ ಒಳ್ಳೆಯ ಸಮಯ ಸಿಗುತ್ತೆ ಅಂತ ಹೇಳಬಹುದು. ಕುಟುಂಬದಲ್ಲಿ ಸಂತೋಷ ಮತ್ತು ಬೆಂಬಲ ಸಿಗುತ್ತೆ. ದಾಂಪತ್ಯ ಜೀವನದಲ್ಲಿ ಒಳ್ಳೆಯ ಹೊಂದಾಣಿಕೆ ಕೂಡ ಸಿಗುತ್ತೆ. ಸಾಮಾನ್ಯವಾಗಿ ಆರೋಗ್ಯವು ಕೂಡ ಚೆನ್ನಾಗಿರುತ್ತೆ, ಆದರೆ ಜಲದೋಷ, ಶೀತ, ದೌರ್ಬಲ್ಯದ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು. ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮ ಪ್ರಗತಿ ಸಿಗುತ್ತೆ. ನಿಮಗೆ ಬಿಳಿ ಮತ್ತು ಬೆಳ್ಳಿಯ ಬಣ್ಣ ಶುಭಕರವಾಗಿರುತ್ತೆ. ಸೋಮವಾರ ಮತ್ತು ಗುರುವಾರದ ದಿನ ಏನೇ ಕೆಲಸ ಮಾಡಿದರೂ ಅದು ನೆರವೇರುತ್ತೆ ಅಂತ ಹೇಳಬಹುದು. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ಈ ವರ್ಷ ನಿಮಗೆ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ ಅಂತ ಹೇಳ್ಬೋದು. ಆರಂಭದಲ್ಲಿ ಸವಾಲುಗಳು ಇದ್ದರೂ ಕೂಡ ನಂತರ ಯಶಸ್ಸು ಹೆಚ್ಚಾಗುತ್ತದೆ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು, ಜವಾಬ್ದಾರಿಗಳು ಬರುತ್ತೆ. ಮೇಲಧಿಕಾರಿಗಳೊಂದಿಗೆ ಉತ್ತಮವಾದಂತಹ ಸಂಬಂಧವನ್ನು ನೀವು ಕಾಯ್ದುಕೊಳ್ಬೇಕು. ನಿಧಾನವಾಗಿ ವ್ಯವಹಾರದಲ್ಲೂ ಕೂಡ ಬೆಳವಣಿಗೆಯಾಗತ್ತೆ. ಆದಾಯ ಸ್ಥಿರವಾಗುತ್ತೆ, ಆದರೆ ಖರ್ಚುಗಳು ಹೆಚ್ಚಾಗಬಹುದು. ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡುವುದು ಉತ್ತಮವಾಗಿರುತ್ತೆ. ದೀರ್ಘಕಾಲದ ಹೂಡಿಕೆಗಳಿಗೆ ಒಳ್ಳೆಯ ಸಮಯ ಅಂತ ಹೇಳಬಹುದು. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು, ಆದರೆ ಸಹನೆ ನಿಮ್ಮ ಅಸ್ತ್ರವಾಗಬೇಕು. ಸ್ನೇಹಿತರ ಸಹಾಯದಿಂದ ಸಮಸ್ಯೆಗಳು ಪರಿಹಾರವಾಗುತ್ತೆ. ಆರೋಗ್ಯದಲ್ಲಿ ಹೃದಯದ ಸಮಸ್ಯೆ, ರಕ್ತದ ಒತ್ತಡ ಇದರ ಬಗ್ಗೆ ಜಾಗೃತಿಯನ್ನು ಇಟ್ಟುಕೊಂಡು ನಿಯಮಿತ ವ್ಯಾಯಾಮ, ಧ್ಯಾನವನ್ನು ಮಾಡಬೇಕು. ವಿದ್ಯಾರ್ಥಿಗಳಿಗೂ ಕೂಡ ಮಧ್ಯಮ ಫಲ ಸಿಗುತ್ತೆ. ಹೆಚ್ಚು ಗಮನ ಮತ್ತು ಪರಿಶ್ರಮ ಹಾಕಬೇಕಾಗತ್ತೆ. ಇನ್ನು ಇವರಿಗೆ ಚಿನ್ನದ ಬಣ್ಣ ಮತ್ತು ಕೆಂಪು ಬಣ್ಣವು ಶುಭಕರವಾಗಿರುತ್ತೆ. ಮಂಗಳವಾರ ಮತ್ತು ಭಾನುವಾರ ಇವರಿಗೆ ಶುಭ ದಿನವಾಗಿದೆ ಅಂತ ಹೇಳಬಹುದು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಈ ವರ್ಷ ನಿಮಗೆ ಉತ್ತಮ ಪ್ರಗತಿ ಮತ್ತು ಯಶಸ್ಸು ಸಿಗುತ್ತೆ. ಶ್ರಮ ಮತ್ತು ಯೋಜನೆ ಮಾಡಿದರೆ ಫಲ ಹೆಚ್ಚು ಸಿಗುತ್ತೆ ಅಂತ ಹೇಳಬಹುದು. ಉದ್ಯೋಗದಲ್ಲಿ ಉನ್ನತಿ ಮತ್ತು ಹೊಸ ಅವಕಾಶಗಳು ದೊರೆಯುತ್ತೆ. ಸಹೋದ್ಯೋಗಿಗಳಿಂದ ಸಹಕಾರ ಕೂಡ ಸಿಗುತ್ತೆ. ವ್ಯವಹಾರದಲ್ಲಿ ಲಾಭ ಮತ್ತು ವಿಸ್ತರಣೆಯು ಸಾಧ್ಯವಾಗುತ್ತೆ. ಆದಾಯದಲ್ಲಿ ವೃದ್ಧಿಯನ್ನು ಕಾಣಬಹುದು. ಹೂಡಿಕೆಗಳಿಗೂ ಕೂಡ ಉತ್ತಮ ಸಮಯ. ಅನಿರೀಕ್ಷಿತ ಲಾಭವು ಸಾಧ್ಯವಾಗುತ್ತೆ. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸುತ್ತೆ. ದಾಂಪತ್ಯ ಜೀವನದಲ್ಲಿ ಒಳ್ಳೆಯ ಹೊಂದಾಣಿಕೆ ಕೂಡ ಇರುತ್ತೆ. ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗೇ ಇರುತ್ತೆ, ಆದರೆ ಜೀರ್ಣಕ್ರಿಯೆ ಮತ್ತು ನರದ ಸಮಸ್ಯೆಗಳ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು. ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಫಲ ಅಂತ ಹೇಳಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಯಶಸ್ಸನ್ನು ಸಾಧಿಸಬಹುದು. ಇನ್ನು ಈ ರಾಶಿಯವರಿಗೆ ಹಸಿರು ಮತ್ತು ನೀಲಿ ಶುಭದಾಯಕ ಬಣ್ಣಗಳಾಗಿರುತ್ತೆ. ಇನ್ನು ಬುಧವಾರ ಮತ್ತು ಶುಕ್ರವಾರದ ದಿನ ಇವರಿಗೆ ಶುಭದಾಯಕವಾಗಿರುತ್ತೆ. ಹಾಗಾಗಿ ಯಾವುದಾದರೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂದರೆ ಶುಕ್ರವಾರ ಮತ್ತು ಬುಧವಾರ ಮಾಡಿದರೆ ಒಳ್ಳೆಯದು ಅಂತ ಹೇಳಬಹುದು. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ವರ್ಷ ಮಿಶ್ರ ಫಲಗಳು ಸಿಗುತ್ತೆ. ಕೆಲವು ಕ್ಷೇತ್ರಗಳಲ್ಲಿ ಉತ್ತಮ ಪ್ರಗತಿ ಮತ್ತು ಕೆಲವು ಕ್ಷೇತ್ರಗಳಲ್ಲಿ ಸವಾಲುಗಳು ಕೂಡ ಇರುತ್ತೆ ಅಂತ ಹೇಳಬಹುದು. ಉದ್ಯೋಗದಲ್ಲಿ ಬದಲಾವಣೆ ಅಥವಾ ಹೊಸ ಅವಕಾಶಗಳು ಸಿಗಬಹುದು. ಕೆಲಸದಲ್ಲಿ ಒತ್ತಡ ಹೆಚ್ಚಾಗುತ್ತೆ, ಆದರೆ ಫಲವೂ ಸಿಗುತ್ತೆ. ವ್ಯವಹಾರದಲ್ಲಿ ಪ್ಲ್ಯಾನಿಂಗ್ ಮಾಡಿಕೊಂಡು ಮಾಡಿದರೆ ಮಾತ್ರ ಲಾಭ ಸಿಗುತ್ತೆ, ಇಲ್ಲವಾದರೆ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಆದಾಯವು ಕೂಡ ಸ್ಥಿರವಾಗಿರುತ್ತೆ, ಆದರೆ ಖರ್ಚುಗಳು ಹೆಚ್ಚಾಗುತ್ತೆ. ಸಾಲ ಅಥವಾ ಹೂಡಿಕೆ ವಿಷಯದಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕು. ಉಳಿತಾಯಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಕುಟುಂಬದಲ್ಲಿ ಕೆಲವೊಮ್ಮೆ ತಪ್ಪು ಅರ್ಥೈಸಿಕೆಗಳು
ಆಗಬಹುದು. ದಾಂಪತ್ಯ ಜೀವನದಲ್ಲೂ ಕೂಡ ಸಹನೆಯು ಮುಖ್ಯವಾಗಿರಬೇಕು. ಸ್ನೇಹಿತರ ಸಹಾಯದಿಂದ ಎಲ್ಲ ಸಮಸ್ಯೆಗಳು ಕಡಿಮೆಯಾಗುತ್ತೆ. ತಲೆನೋವು, ಒತ್ತಡ, ನಿದ್ರಾ ಸಮಸ್ಯೆಯ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು. ಧ್ಯಾನ ಮತ್ತು ವಿಶ್ರಾಂತಿಯನ್ನು ಪಡಿತಾ ಇರಬೇಕು. ವಿದ್ಯಾರ್ಥಿಗಳಿಗೂ ಕೂಡ ಮಧ್ಯಮ ಫಲ ದೊರೆಯುತ್ತೆ. ಹೆಚ್ಚು ಗಮನ ಕೊಟ್ಟರೆ ಮಾತ್ರ ಉತ್ತಮ ಫಲ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಇವರಿಗೆ ಬಿಳಿ ಮತ್ತು ಗುಲಾಬಿ ಬಣ್ಣಗಳು ಶುಭದಾಯಕವಾಗಿರುತ್ತೆ ಮತ್ತು ಇವರಿಗೆ ಶುಕ್ರವಾರ, ಬುಧವಾರದ ದಿನಗಳು ಅತ್ಯಂತ ಶುಭಕರ ಅಂತ ಹೇಳಬಹುದು. ಅಕ್ಟೋಬರ್, ಫೆಬ್ರವರಿ, ಜುಲೈ ತಿಂಗಳುಗಳು ಇವರಿಗೆ ಒಳ್ಳೆಯ ಆದಾಯವನ್ನು ಕೂಡ ತಂದುಕೊಡುತ್ತೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಬದಲಾವಣೆ ಮತ್ತು ಬೆಳವಣಿಗೆಯ ವರ್ಷ ಅಂತ ಹೇಳಬಹುದು. ಸವಾಲುಗಳ ಮೂಲಕ ಯಶಸ್ಸು ಕೂಡ ಪ್ರಾಪ್ತಿಯಾಗುತ್ತೆ. ಉದ್ಯೋಗದಲ್ಲಿ ಬದಲಾವಣೆ ಅಥವಾ ಹೊಸ ಅವಕಾಶಗಳು ಬರಬಹುದು. ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು, ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ. ವ್ಯವಹಾರದಲ್ಲಿ ಹೊಸ ಯೋಜನೆಗಳಿಂದ ಲಾಭವೂ ಕೂಡ ಆಗುತ್ತೆ. ಆದಾಯದಲ್ಲಿ ಏರಿಳಿತಗಳು ಉಂಟಾಗುತ್ತೆ. ಹೂಡಿಕೆ ಮಾಡುವಾಗ ಎಚ್ಚರ ಅಗತ್ಯ. ಮಧ್ಯ ವರ್ಷದ ನಂತರ ಹಣಕಾಸಿನ ಸ್ಥಿತಿ ಸುಧಾರಣೆಯಾಗುತ್ತೆ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ದಾಂಪತ್ಯ ಜೀವನದಲ್ಲಿ ಸಹನೆ ಮತ್ತು ಸಂಭಾಷಣೆಯ ಅಗತ್ಯವಿರುತ್ತೆ. ಒತ್ತಡ, ರಕ್ತದ ಒತ್ತಡ, ದಣಿವು ಇದರ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು. ಯೋಗ ಮತ್ತು ಧ್ಯಾನವನ್ನು ನಿರಂತರವಾಗಿ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಪರಿಶ್ರಮ ಪಟ್ಟಷ್ಟು ಫಲ ಅಂತ ಹೇಳಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಕೂಡ ಸಿಗುತ್ತೆ. ಇನ್ನು ಇವರಿಗೆ ಕೆಂಪು ಮತ್ತು ಕಂದು ಬಣ್ಣ ವಿಶೇಷ ಫಲವನ್ನು ನೀಡುತ್ತೆ. ಶುಭದಾಯಕ ಬಣ್ಣವಾಗಿರುತ್ತೆ. ಇನ್ನು ಮಂಗಳವಾರ ಮತ್ತು ಭಾನುವಾರ ಶುಭ ದಿನವಾಗಿರುತ್ತೆ. ಇವರು ಯಾವುದಾದರೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಂದ್ರೆ ಮಂಗಳವಾರ ಅಥವಾ ಭಾನುವಾರ ಮಾಡಿದ್ದಲ್ಲಿ ಯಶಸ್ಸು ಸಿಗುತ್ತೆ ಅಂತ ಹೇಳಬಹುದು. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಉತ್ತಮ ಅವಕಾಶ ಮತ್ತು ಬೆಳವಣಿಗೆ ಸಿಗುತ್ತೆ. ಭಾಗ್ಯ ಸಹಕಾರದಿಂದ ಕೆಲಸಗಳು ಸುಲಭವಾಗಿ ನೆರವೇರುತ್ತೆ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರುತ್ತೆ. ಮೇಲಧಿಕಾರಿಗಳಿಂದ ಕೂಡ ಮೆಚ್ಚುಗೆ ಸಿಗುತ್ತೆ. ವ್ಯವಹಾರದಲ್ಲಿ ಅಧಿಕ ಲಾಭ ಮತ್ತು ವಿಸ್ತರಣೆ ಕೂಡ ಸಾಧ್ಯವಾಗುತ್ತೆ. ಆದಾಯದಲ್ಲಿ ವೃದ್ಧಿಯನ್ನು ಕಾಣಬಹುದು. ಹೊಸ ಆದಾಯದ ಮೂಲಗಳು ಕೂಡ ಸಿಗುತ್ತೆ. ಹೂಡಿಕೆಗಳಿಗೆ ಉತ್ತಮ ಸಮಯ, ಆದರೆ ಯೋಚನೆ ಮಾಡಿ ಮುಂದುವರಿಬೇಕು. ಇನ್ನು ಕುಟುಂಬದ ವಿಷಯಕ್ಕೆ ಬಂದರೆ ಕುಟುಂಬದಲ್ಲಿ ಸಂತೋಷ ಮತ್ತು ಬೆಂಬಲ ನಿಮ್ಮದಾಗುತ್ತೆ. ದಾಂಪತ್ಯ ಜೀವನದಲ್ಲಿ ಒಳ್ಳೆಯ ಹೊಂದಾಣಿಕೆ ಕೂಡ ಕಂಡುಬರುತ್ತೆ. ಅವಿವಾಹಿತರಿಗೆ ವಿವಾಹ ಯೋಗ ಬರುತ್ತೆ. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ದೇಹದ ತೂಕ, ಅಜೀರ್ಣತೆಯ ಬಗ್ಗೆ ಸ್ವಲ್ಪ ಜಾಗೃತೆ ವಹಿಸಬೇಕು. ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಫಲ ಅಂತ ಹೇಳಬಹುದು. ಉನ್ನತ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಕೂಡ ಸಾಧ್ಯವಾಗುತ್ತೆ. ಇನ್ನು ಇವರಿಗೆ ಹಳದಿ ಮತ್ತು ಕಿತ್ತಳೆ ಬಣ್ಣ ಅತ್ಯಂತ ಶುಭದಾಯಕ ಅಂತ ಹೇಳಬಹುದು. ಗುರುವಾರ ಮತ್ತು ಭಾನುವಾರ ಇವರಿಗೆ ಶುಭ ದಿನಗಳು ಅಂತ ತಿಳಿಯಲ್ಪಡುತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಈ ವರ್ಷ ಮಕರ ರಾಶಿಯವರಿಗೆ ಶ್ರಮದ ಫಲ ಮತ್ತು ಸ್ಥಿರತೆ ಸಿಗುತ್ತೆ ಅಂತ ಹೇಳಬಹುದು. ನಿಧಾನವಾಗಿ ಆದರೆ ಖಚಿತವಾಗಿ ಪ್ರಗತಿಯನ್ನು ಕಾಣಬಹುದು. ಉದ್ಯೋಗದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತೆ. ಶ್ರಮಕ್ಕೆ ತಕ್ಕಂತಹ ಬೆಳವಣಿಗೆ ಕೂಡ ಸಾಧ್ಯವಾಗುತ್ತೆ. ವ್ಯವಹಾರದಲ್ಲಿ ನಿಧಾನವಾದಂತಹ ಲಾಭ ಮತ್ತು ಸ್ಥಿರತೆ ನಿಮ್ಮದಾಗುತ್ತೆ. ಆದಾಯವು ಕೂಡ ಸ್ಥಿರವಾಗಿರುತ್ತೆ. ಖರ್ಚು ನಿಯಂತ್ರಿಸಿದರೆ ಮಾತ್ರ ಉಳಿತಾಯ ಸಾಧ್ಯ ಅಂತ ಹೇಳಬಹುದು. ದೀರ್ಘಕಾಲದ ಹೂಡಿಕೆಗಳಿಗೆ ಉತ್ತಮ ಸಮಯ ಇದಾಗಿದೆ. ಕುಟುಂಬದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತೆ, ಆದರೆ ದಾಂಪತ್ಯ ಜೀವನದಲ್ಲಿ ಅರ್ಥ ಮಾಡಿಕೊಂಡು ಬಾಳ್ವೆ ಮಾಡುವುದು ಮುಖ್ಯವಾಗಿರುತ್ತೆ. ಆರೋಗ್ಯದ ವಿಷಯಕ್ಕೆ ಬಂದರೆ ಮಂಡಿ ನೋವು, ಎಲುಬುಗಳ ಸಮಸ್ಯೆ ಬರಬಹುದು. ಅದಕ್ಕಾಗಿ ಜಾಗೃತರಾಗಿರಬೇಕು. ನಿಯಮಿತ ವ್ಯಾಯಾಮವನ್ನು ಮಾಡ್ತಾ ಇರಬೇಕು. ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲ ದೊರೆಯುತ್ತೆ. ಶ್ರಮ ಹೆಚ್ಚಿಸಿದಷ್ಟು ಫಲ ಹೆಚ್ಚಾಗುತ್ತೆ ಅಂತ ಹೇಳಬಹುದು. ಇನ್ನು ಇವರಿಗೆ
ಕಪ್ಪು ಬಣ್ಣ, ನೀಲಿ ಬಣ್ಣ ಶುಭದಾಯಕವಾಗಿರುತ್ತೆ. ಶನಿವಾರ, ಬುಧವಾರ ಉತ್ತಮ ದಿನ ಅಂತ ಹೇಳಬಹುದು. ಶುಭವಾದ ದಿನದಂದು ಶುಭ ಕಾರ್ಯವನ್ನು ಶುರು ಮಾಡಬಹುದು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಬದಲಾವಣೆ ಮತ್ತು ಹೊಸ ಅವಕಾಶಗಳ ವರ್ಷ ಆಗಿರುತ್ತೆ. ಹೊಸ ಆಲೋಚನೆಗಳಿಂದ ಯಶಸ್ಸು ಸಾಧ್ಯವಾಗುತ್ತೆ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು, ಬದಲಾವಣೆಗಳು ಆಗಬಹುದು. ವ್ಯವಹಾರದಲ್ಲಿ ಹೊಸ ಯೋಜನೆಗಳಿಂದ ಲಾಭ ಕೂಡ ಸಾಧ್ಯವಾಗುತ್ತೆ. ಆದಾಯದಲ್ಲಿ ಸುಧಾರಣೆಯಾಗುತ್ತೆ, ಆದರೆ ಖರ್ಚು ಕೂಡ ಹೆಚ್ಚಾಗಬಹುದು. ಹೂಡಿಕೆ ಮಾಡುವಾಗ ಮಾತ್ರ ಅತ್ಯಂತ ಜಾಗರೂಕರಾಗಿರಬೇಕು. ಕುಟುಂಬದಲ್ಲಿ ಸಾಮಾನ್ಯ ಸಂತೋಷ, ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ದಾಂಪತ್ಯ ಜೀವನದಲ್ಲಿ ಸಂಭಾಷಣೆ ಮುಖ್ಯವಾಗಿರುತ್ತೆ. ಸ್ನೇಹಿತರ ಬೆಂಬಲವೂ ಕೂಡ ನಿಮಗಿರುತ್ತೆ. ನರದ ಸಮಸ್ಯೆಗಳು, ಒತ್ತಡದ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು. ಧ್ಯಾನ ಮತ್ತು ಯೋಗವು ಇದನ್ನು ಪರಿಹಾರ ಮಾಡುತ್ತೆ ಅಂತ ಹೇಳಬಹುದು. ವಿದ್ಯಾರ್ಥಿಗಳಿಗೆ ಉತ್ತಮ ಫಲ ದೊರೆಯುತ್ತೆ. ಹೊಸ ವಿಷಯಗಳನ್ನು ಕಲಿಯಲು ಉತ್ತಮ ಸಮಯ ಅಂತ ಹೇಳಬಹುದು. ಇನ್ನು ಕುಂಭರಾಶಿಯವರಿಗೆ ನೀಲಿ ಮತ್ತು ನೇರಳೆ ಬಣ್ಣವು ಅತ್ಯಂತ ಶುಭಪ್ರದವಾದದ್ದು. ಇನ್ನು ಶುಭವಾರಗಳು ಇವರಿಗೆ ಶನಿವಾರ ಮತ್ತು ಶುಕ್ರವಾರ. ಶನಿವಾರ ಯಾವುದೇ ಕೆಲಸಗಳನ್ನು ಮಾಡಿದರೂ ಕಾರ್ಯಸಿದ್ಧಿ ಆಗುತ್ತೆ ಅಂತ ಹೇಳಬಹುದು. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿ ಕೊನೆಯ ರಾಶಿ ಆಗಿದೆ. ಈ ವರ್ಷ ನಿಮಗೆ ಸಮಾಧಾನ ಮತ್ತು ಸಾಧನೆ ದೊರಕುವಂತಹ ವರ್ಷವಾಗಿರುತ್ತೆ. ಉದ್ಯೋಗದಲ್ಲಿ ಸ್ಥಿರತೆ ಮತ್ತು ಪ್ರಗತಿ ದೊರೆಯುತ್ತೆ. ಹೊಸ ಯೋಜನೆಗಳು ಯಶಸ್ವಿಯಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ವ್ಯವಹಾರದಲ್ಲಿ ಸಾವಧಾನವಾಗಿದ್ದರೆ ಮಾತ್ರ ಲಾಭ ದೊರೆಯುತ್ತೆ. ಆದಾಯ ಸ್ಥಿರವಾಗಿ ಬೆಳೆಯುತ್ತೆ. ಅನಿರೀಕ್ಷಿತ ಖರ್ಚುಗಳು ಸಂಭವಿಸಬಹುದು, ಆದ್ದರಿಂದ ಯೋಜನೆ ಮಾಡುವುದು ಅತ್ಯಗತ್ಯವಾಗಿರುತ್ತೆ. ಹೂಡಿಕೆ ಮತ್ತು ಉಳಿತಾಯಕ್ಕೆ ಉತ್ತಮ ಸಮಯ ಅಂತ ಹೇಳಬಹುದು. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ದೊರೆಯುತ್ತೆ. ದಾಂಪತ್ಯ ಜೀವನದಲ್ಲಿ ಸಹನೆ ಮುಖ್ಯವಾಗಿರುತ್ತೆ. ಹಿರಿಯರ ಆಶೀರ್ವಾದ ನಿಮ್ಮದಾಗಿರುತ್ತೆ. ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿಯೇ ಇರುತ್ತೆ, ಆದರೆ ಒತ್ತಡ ಮತ್ತು ಜೀರ್ಣಕ್ರಿಯೆಯ ಬಗ್ಗೆ ಅತ್ಯಂತ ಜಾಗರೂಕರಾಗಿರಬೇಕು. ವಿದ್ಯಾರ್ಥಿಗಳಿಗಂತೂ ಮಧ್ಯಮ ಫಲ ಅಂತ ಹೇಳಬಹುದು. ಶ್ರಮ ವಹಿಸಿದರೆ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅವಕಾಶಗಳು ಒದಗಿ ಬರುತ್ತೆ. ಇನ್ನು ಬಿಳಿ ಮತ್ತು ನೀಲಿ ಬಣ್ಣ ಶುಭದಾಯಕವಾಗಿರುತ್ತೆ. ಗುರುವಾರ, ಶುಕ್ರವಾರ 2 ದಿನ ಇವರಿಗೆ ಶುಭದ ದಿನಗಳು ಅಂತ ಹೇಳಬಹುದು. ಜೂನ್ನಿಂದ ಡಿಸೆಂಬರ್ ತನಕ ಇವರಿಗೆ ಶುಭ ಸಮಯ ಅಂತ ಹೇಳಬಹುದು. ಇದು 12 ರಾಶಿಗಳ ಈ ಪರಾಭವ ಸಂವತ್ಸರದ ರಾಶಿ ಫಲವಾಗಿರುತ್ತೆ. ಇಂತಹ ಧಾರ್ಮಿಕ ವಿಚಾರಗಳು ಮತ್ತು ಮಂತ್ರಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.